ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ಇವತ್ತು ನನ್ನ ಭೂಮಿಕಾ ಹುಟ್ಟುತ್ತಬ್ಬ, ಯಾವಾಗಲೂ ಅವನ್ನ ಚೆನ್ನಾಗಿಟ್ಟಿರೋ. ಅವ್ರ ಬರ್ಡೇಗೆ ವಿಶ್ ಮಾಡೋದ ಅಥವಾ ಸುಮ್ಮನೆ ಇದ್ಬಿಡೋದ? ವಿಶ್ ಮಾಡಿದ್ರೆ ಹೇಗೆ ಮಾಡೋದು, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಕಾಫಿ ತಗೊಳ್ಳಿಮ್ಮ. ಅಮ್ಮ, ಅಪರ್ಣ, ಹಾಂ, ಏನು ಇಷ್ಟು ಆರಾಮಾಗಿದ್ದೀರಾ? ನಿಮ್ಮ ಮುಖದಲ್ಲಿ ಸಂಭ್ರಮನೇ ಕಾಣಿಸ್ತಾ ಇಲ್ಲ. ಅಲ್ಲ, ಇವತ್ತು ಯಾವ ದಿನ ಅನ್ನೋದು ಗೊತ್ತಿಲ್ಲ ನಿಮಗೆ? ಇಲ್ಲ, ಯಾವ ದಿನ ಆನಂದ್, ಏನು ಅಂತ ಬಿಡ್ಸಿ ಹೇಳ್ತೀಯಾ? ಏನು ಹೇಳೋದು ನಿಮಗೆ? ಇವತ್ತು ಅತ್ತಿಗೆ ಬರ್ತ್ಡೇ. ಹೌದಲ್ವಾ? ಹೌದಾ? ನೋಡಪ್ಪ, ಇದೆಲ್ಲ ನನಗೆ ಹೇಗೆ ಗೊತ್ತಿರುತ್ತೆ? ಗೌತಮ್ ಗೊತ್ತಿದೆಯೋ ಇಲ್ವೋ, ಅವನಿಗೂ ಜ್ಞಾಪಿಸೋಣ. ಫೋನ್ ಮಾಡು ಅವನಿಗೊಂದು. ಅಮ್ಮ, ಯಾರು ನಮ್ಮ ಡುಮ್ಮಣ್ಣ? ಅತ್ತಿಗೆ ಬರ್ತಡೇನು ಮರೆಯೋದು? ಅವನು ಬೇಕಾದ್ರೆ ನನ್ನ ಬರ್ತಡೇನ ಮರ್ತು ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಅವನ ಧರ್ಮಪತ್ನಿ ಬರ್ತಡೇ ಮಾತ್ರ ಮರೆಯಲ್ಲ. ಅಮ್ಮ, ಅತ್ತಿಗೆಗೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ವಿಷಯನೂ ಅವನು ಹಾಗೆ ನೆನಪಿಟ್ಕೊಂಡಿದ್ದಾನೆ. ಇದು ಬರ್ತಡೇ ಮರಿತಾನ? ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ. ಹೇಳಪ್ಪ. ಗುಂಡು, ನಾನು ಕಣೋ ಅಮ್ಮ ಮಾತಾಡ್ತಿರೋದು. ಅಮ್ಮ ಹೇಳಮ್ಮ. ಇವತ್ತು ನಮ್ಮ ಭೂಮಿಕನ್ ಹುಟ್ಟಿದಬ್ಬ ಅಂತೆ, ನೆನಪಿದ್ಯಾ ನಿಂಗೆ? ಏನಮ್ಮ ಹೀಗೆ ಕೇಳ್ತಾ ಇದೆಯಾ? ನನ್ನ ಉಸಿರಾಟ ಹೇಗೋ ಹಾಗೆ ಇದು ಕೂಡ. ಮರೆಯೋಕ್ಕೆ ಸಾಧ್ಯನೇ ಹೇಳು? ಖಂಡಿತ ಮರ್ತಿಲ್ಲ. ನಾನು ಅದನ್ನೇ ಹೇಳ್ದ. ನಾನು ಸುಮ್ಮನೆ ಕೇಳಿದೆ. ನೀನು ಭೂಮಿಕಂಗೆ ಶುಭಾಶಯ ಹೇಳಿದೆ ತಾನೆ? ಇಲ್ಲಮ್ಮ, ಅದು ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಧರ್ಮಸ್ಥಳದಲ್ಲಿ ಸಿಕ್ಕಾಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅಮ್ಮ, ಕುಡಿ ಕುಡಿ, ನಾನು ಮಾತಾಡ್ತೀನಿ. ಗೆಳೆಯ, ಒಂದು ಕೆಲಸ ಮಾಡ್ತೀವಿ ಕಣ. ನಾನು, ಅಮ್ಮ, ಅಪರ್ಣ ಎಲ್ಲ ಸೇರಿ ಒಂದು ಸೂಪರ್ ಆಗಿರೋ ಕೇಕ್ ತಗೊಂಡು ಬಂದ್ಬಿಡ್ತೀವಿ. ಅಲ್ಲೇ ಸೆಲೆಬ್ರೇಟ್ ಮಾಡೋಣ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ನೀನು ಆ ಥರ ಏನಾದರೂ ಮಾಡಿದ್ರೆ ಇಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ಆಗಲ್ಲ. ದೊಡ್ಡದಾಗಿ ನನಗೆ ಮಹಾ ಮಂಗಳಾರತಿ ಆಗುತ್ತೆ. ಸುಮ್ಮನೆ ಅಲ್ಲೇ ಇದ್ಬಿಡು. ಆಯ್ತು ಆಯ್ತು ಬಿಡು. ಯಾಕೋಲೋ BP ರೈಸ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋತಾ ಇದೆಯಾ? ನಾ ಬರಲ್ಲ ಬಿಡಪ್ಪ. ಅಟ್ಲೀಸ್ಟ್ ನೀನಾದರೂ ವಿಶ್ ಮಾಡೋ. ನೀನು ವಿಶ್ ಮಾಡಲಿಲ್ಲ ಅಂದರೆ ಸರಿ ಹೋಗಲ್ಲ ಕಣೋ. ಅದು ಹೊಸ ವಿವಾದಕ್ಕೆ ಕಾರಣ ಆಗುತ್ತೆ. 5 ವರ್ಷ ಎಲ್ಲೋ ಇದ್ದೆ, ವಿಶ್ ಮಾಡೋಕ್ಕಾಗಿಲ್ಲ. ಈಗ ಎದುರುಗಡೆ ಇದ್ದೀನಿ, ಆದರೂ ನನ್ನ ಬರ್ತಡೇ ವಿಶ್ ಮಾಡಲಿಲ್ವಲ್ಲ ಅಂತ ಟೀಚರ್ ಅಮ್ಮ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಬಿಕ್ಕಟ್ಟು ಶುರು ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಇನ್ನಷ್ಟು ಬಿರುಕು ಉಂಟಾಗ್ಬಿಡುತ್ತಪ್ಪ. ಏನೋ ಅದು ವಿವಾದ, ಬಿಕ್ಕಟ್ಟು, ಬಿರುಕು, ಇಷ್ಟಿಷ್ಟು ದೊಡ್ಡ ದೊಡ್ಡ ಪದಗಳನ್ನೇ ಬಳಸ್ತೀಯಲ್ಲ ನೀನು. ಹೊತ್ತಿಗೆ ರೆಡ್ ಇಂಕಲ್ ಇಂಟು ಹಾಕ್ಬಿಡ್ತಾನೆ. ಪ್ರೀತಿ ಪರೀಕ್ಷೆಯಲ್ಲಿ ನೀನು ಫೇಲ್ ಆಗ್ಬಿಡ್ತೀಯ ಗೆಳೆಯ. ಇದೊಂಥರ ಡಬಲ್ ಎಜ್ಡ್ ಸ್ವಾರ್ಡ್ ಆದಂಗೆ ಆಗ್ಬಿಟ್ಟಿದ್ಯಲ್ಲೋ ನನಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿದ್ರು ತಪ್ಪು, ಹೇಳದೇ ಇದ್ರು ತಪ್ಪು. ಈಗ ನಾನು ಅವ್ರಿಗೆ ವಿಶ್ ಮಾಡೋಕ್ಕೆ ಹೋಗಿ ಅಂತ ಮಾತಾಡ್ಸಿದ್ರೆ ಅದು ಒಂದೋಗಿ ಇನ್ನೊಂದಾಗಿ ಎಲ್ಲ ಗಬ್ಬೆದ್ದೋಗುತ್ತೆ ಕಣೋ. ಆಮೇಲೆ ಮತ್ತೆ ಮನೆಗೇನೆ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು? ಏನು ಬೇಡ, ಸುಮ್ಮನೆ ಇದ್ಬಿಡಪ್ಪ. ನಾನು ಅವ್ರ ಬರ್ಡೇನ ಮರ್ತೋಗಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ. ನೀವು ಫೋನ್ ಇಡ, ನಾನು ಆಮೇಲೆ ಮಾಡ್ತೀನಿ. ಹಲೋ, ಕೊಟ್ಟೆ ಮಾಡ್ಬಿಟ್ನಲ್ಲಮ್ಮ. ಬಲ ಆತ್ರ ನಿಮ್ಮ ಕುಲಪುತ್ರನಿಗೆ. ಇದೊಳ್ಳೆ ಆಯ್ತಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಅಮ್ಮ, ಎಲ್ಲನೂ ಆದಷ್ಟು ಬೇಗ ಸರಿ ಹೋಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಪಪ್ಪ, ಊಟ ಎಲ್ಲೋಗಿದ್ದೆ ನೀನು? ಸ್ಕೂಲ್ಗೆ ಹೋಗ್ಬೇಕಲ್ಲ, ಲೇಟ್ ಆಗ್ತಿಲ್ವಾ? ಪಪ್ಪ, ಅದು ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನು? ಪಪ್ಪ, ನನಗೆ ಗ್ರೀಟಿಂಗ್ ಕಾರ್ಡ್ ಕೊಡಿಸ್ತೀರಾ? ಗ್ರೀಟಿಂಗ್ ಕಾರ್ಡ್ ಯಾಕೆ? ಪಪ್ಪ, ಅದಿವತ್ತು ಮ್ಯಾಮ್ದು ಬರ್ತಡೇ, ವಿಶ್ ಮಾಡಬೇಕಲ್ಲ, ಅದಕ್ಕೆ. ಓ, ಅದಕ್ಕಾ? ಸರಿ, ಕೊಡಿಸ್ತೀನಿ ಬಿಡು. ಸ್ಕೂಲಿಂದ ಬರ್ತಾ ಗ್ರೀಟಿಂಗ್ ಕಾರ್ಡ್ ಕೊಡಿಸ್ತೀನಿ, ಓಕೆನಾ? ಸರಿ ಪಪ್ಪ, ಥ್ಯಾಂಕ್ ಯು. ಸರಿ, ನೋಡಿ, ಲೇಟ್ ಆಗುತ್ತೆ ನೋಡಿ. ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಬಟ್ ಥ್ಯಾಂಕ್ ಯು. ನನ್ನ
ಬರ್ತಡೇ ಅಂತ ನಿಮ್ಗಳಿಗೆ ಯಾರು ಹೇಳಿದ್ದು? ಯಾರೋ ಬಿಡಮ್ಮ, ನಿಂಗೆ ತುಂಬಾ ಬೇಕಾದರೆ ಹೇಳಿರೋದು. ಅದು ಮುಖ್ಯ ಅಲ್ಲ, ಈಗ ನಿನ್ನ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಇಂಪಾರ್ಟೆಂಟು. ಏನಮ್ಮ ನೋಡ್ತಾ ಇದೀಯಾ? ಕೇಕ್ ರೆಡಿ ಇದೆ, ಕ್ಯಾಂಡ್ಲೋ ರೆಡಿ ಇದೆ, ಚಾಕೋ ರೆಡಿ ಇದೆ, ತಿನ್ನಕ್ ನಾವು ರೆಡಿ ಇದ್ದೀವಿ. ಬಾರಮ್ಮ ಕಟ್ ಮಾಡು. ಕ್ಷಮಿಸಿ ಸರ್, ಬಟ್ ನನಗೆ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ರೂಢಿ ಇಲ್ಲ. ಮುಂಚೆದಾನು ನಾನು ಕೇಕ್ ಕಟ್ ಮಾಡಲ್ಲ. ಮೇಡಮ್ ಅವರೇ, ಯಾಕೆ ಸಂಕೋಚ ಪಡ್ತಿದ್ರಾ? ನಾವು ಬರೀ ಕೇಕ್ ಕಟ್ ಮಾಡ್ತಿದೀವಿ ಅಷ್ಟೇ. ಅಲ್ಲ, ನಾವೇನೋ ಪ್ರಾಣಿ ಹಿಂಸೆ ಮಾಡ್ತಾ ಇದೀವಿ ಅನ್ನೋದ್ರ ಫೀಲ್ ಆಗ್ತಿರಲ್ಲ. ಮೇಡಮ್ ಅವರೇ, ನಮ್ಮೆಲ್ಲರ ಖುಷಿಗೋಸ್ಕರ ಸೆಲೆಬ್ರೇಟ್ ಮಾಡ್ತಿದ್ವಿ. ಪ್ಲೀಸ್ ನಮ್ಗೆ ಯಾರಿಗೂ ನಿರಾಸೆ ಮಾಡಬೇಡಿ, ಕಟ್ ಮಾಡಿ. ಬನ್ನಿ ಬಾಮ್ಮ ಪುಟ್ಟ. Happy birthday to you. Happy birthday to you. Happy birthday to you. Happy birthday to you. ಕಟ್ ಮೇಡಮ್. ಥ್ಯಾಂಕ್ ಯು. ನೀನು ಅಮ್ಮ ಕೊಡೋ, ತಿನ್ಸೋ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಥ್ಯಾಂಕ್ ಯು. ಯಾಕಪ್ಪ ಗೌತಮ್ ಹಿಂದೆ ನಿಂತ್ಕೊಂಡ್ಬಿಟ್ಟೆ? ಬಾ, ಇವತ್ತು ನಿಮ್ಮ ಮೇಡಮ್ದು ಬರ್ತಡೇ. ಬಾ, ಕೇಕ್ ತಿನ್ಸು ಬಾ. ನೋಡಪ್ಪ, ನಿಮ್ಮಿಬ್ಬರದು ಎಂತ ಪರಿಶುದ್ಧವಾದ ಮನಸ್ಸು ಅಂತ ನಮ್ಗೆಲ್ಲ ಗೊತ್ತಾಗಿದೆ. ಇಲ್ಲಿ ಯಾರು ಏನೋ ತಿಳ್ಕೊಳಲ್ಲ. ಬಾ. ಸಾರಿ ಸರ್, ಸಾರಿ ಮೇಡಮ್, ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ, ದಯವಿಟ್ಟು ಕ್ಷಮಿಸಿ. ಭೂಮಿಕಾ, ನಿನ್ ಬಗ್ಗೆ ಏನು ಗೊತ್ತಿಲ್ದಾನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಮ್ಮ. ಸಾರಿ ಅಮ್ಮ. ಪರವಾಗಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡು ಭೂಮಿಕಾ. ಪರವಾಗಿಲ್ಲ. ಬನ್ನಿ ಬನ್ನಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.